ಎಲ್ಲರಿಗೂ ನಮಸ್ಕಾರ. ಇವತ್ತಿನ ನಮ್ಮ ಆಳವಾದ ಚರ್ಚೆಗೆ ಸ್ವಾಗತ. ಇವತ್ತು ನಮ್ಮ ಸೋರ್ಸ್ ಬಂದು ನಮ್ಮ ದಿನನಿತ್ಯದ ವಿಜ್ಞಾನದ ಬಗ್ಗೆ ಇರೋ ಒಂದು ಪುಸ್ತಕ. ಹೌದು, ಇದು ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ. ಕರೆಕ್ಟ್. ನಮ್ಮ ಇವತ್ತಿನ ಮಿಷನ್ ಏನು ಗೊತ್ತಾ? ನಾವು ದಿನ ನೋಡೋ, ತಿನ್ನೋ ವಸ್ತುಗಳ ಹಿಂದಿರೋ ಒಂದು ದೊಡ್ಡ ಸೀಕ್ರೆಟ್ ಅನ್ನ ಭೇದಿಸೋದು. ಅಂದ್ರೆ ನಾವು ಯಾವತ್ತಾದ್ರೂ ಯೋಚನೆ ಮಾಡಿದೀವಾ, ನಾವು ಕುಡಿಯೋ ನೀರು, ಉಸಿರಾಡೋ ಗಾಳಿ ಇವೆಲ್ಲ 100ಕ್ಕೆ 100 ಪ್ಯೂರ್ ಆಗಿರುತ್ತಾ? ಖಂಡಿತ ಇಲ್ಲ. ಎಕ್ಸಾಕ್ಟ್ಲಿ. ನಮ್ಮ ಸುತ್ತಮುತ್ತ ಇರೋ ಪ್ರತಿಯೊಂದು ಬೇರೆ ಬೇರೆ ವಸ್ತುಗಳು ಸೇರಿ ಆಗಿರೋ ಒಂದು ಮಿಕ್ಸ್ಚರ್. ಹೌದು, ಇವತ್ತಿನ ಮೇನ್ ಟಾಪಿಕ್ ಅದೇ. ಒಂದು ಮಿಕ್ಸ್ಚರ್ ಅಂದ್ರೆ ಏನು ಅಂತ ನಾವು ಮೊದಲು ಅರ್ಥ ಮಾಡ್ಕೋಬೇಕು. ಸರಳವಾಗಿ ಹೇಳ್ಬೇಕು ಅಂದ್ರೆ ಹೇಳಿ. 2 ಅಥವಾ ಅದಕ್ಕಿಂತ ಹೆಚ್ಚು ಬೇರೆ ಬೇರೆ ವಸ್ತುಗಳು ಅಂದ್ರೆ ಆ ಕಾಂಪೊನೆಂಟ್ಸ್ ಒಟ್ಟಿಗೆ ಸೇರ್ಕೊಂಡಿರೋದಕ್ಕೆ ನಾವು ಮಿಕ್ಸ್ಚರ್ ಅಂತ ಕರಿತೀವಿ. ಓಕೆ, ಇದನ್ನ ಅರ್ಥ ಮಾಡ್ಕೊಳ್ಳೋಕೆ ನಮ್ಮೆಲ್ಲರಿಗೂ ಇಷ್ಟ ಆಗೋ ಅಮ್ಮ ಮಾಡೋ ಬಿಸಿ ಬಿಸಿ ವೆಜಿಟೇಬಲ್ ಪಲಾವ್ ಉದಾಹರಣೆ ತಗೊಳ್ಳೋಣ. ಒಳ್ಳೆ ಎಕ್ಸಾಂಪಲ್ ಅಲ್ವಾ? ಈ ಪಲಾವ್ ಬರೀ ಅನ್ನ ಮಾತ್ರ ಅಲ್ಲ, ಅದರಲ್ಲಿ ಕ್ಯಾರೆಟ್, ಬೀನ್ಸ್, ಮಸಾಲೆ, ಗೋಡಂಬಿ ಮತ್ತೆ ಕಾಳುಮೆಣಸು ಇವೆಲ್ಲ ಸೇರಿ ಒಂದು ಸೂಪರ್ ಆದ ಮಿಕ್ಸ್ಚರ್ ತಯಾರಾಗಿರುತ್ತೆ. ಕರೆಕ್ಟ್. ಈ ಪ್ರತಿಯೊಂದು ವಸ್ತುಗಳೇ ಅದರ ಕಾಂಪೊನೆಂಟ್ಸ್. ಇದನ್ನ ಸ್ವಲ್ಪ ಬಿಡಿಸಿ ನೋಡೋಣ. ಪಲಾವ್ ತಿನ್ನುವಾಗ ಬಾಯಿಗೆ ದಿಢೀರಂತ ಒಂದು ಖಾರವಾದ ಕಾಳುಮೆಣಸು ಸಿಕ್ಕರೆ ಹೇಗಿರುತ್ತೆ? ಅಯ್ಯೋ, ತಕ್ಷಣ ಅದನ್ನ ಆಚೆ ತೆಗ್ದಿಡ್ತೀವಿ ನಾವು. ಹೌದು. ಹೀಗೆ ಒಂದು ಮಿಕ್ಸ್ಚರಿಂದ ನಮ್ಗೆ ಬೇಡವಾದ ವಸ್ತುಗಳನ್ನ ಬೇರೆ ಮಾಡೋದನ್ನೇ ವಿಜ್ಞಾನದಲ್ಲಿ ಸೆಪರೇಷನ್ ಅಂತ ಕರೀತಾರಲ್ವಾ? ಹೌದು, ನಾವು ದಿನನಿತ್ಯ ಈ ಸೆಪರೇಷನ್ ಮಾಡ್ತಾನೆ ಇರ್ತೀವಿ. ಆದ್ರೆ ಇದರ ಹಿಂದೆ 2 ಮುಖ್ಯ ಉದ್ದೇಶಗಳಿದೆ. ಓಕೆ. ಮೊದಲನೇದು, ನಮಗೆ ತೊಂದರೆ ಕೊಡೋ ವಸ್ತುಗಳನ್ನ ಅಂದ್ರೆ ಆ ಅನ್ವಾಂಟೆಡ್ ಕಾಂಪೊನೆಂಟ್ಸ್ನ ತೆಗೆಯೋದು. ಅಂದ್ರೆ ಅಮ್ಮ ಅಡಿಗೆ ಮಾಡೋ ಮುನ್ನ ಅಕ್ಕಿಯಲ್ಲಿರೋ ಸಣ್ಣ ಸಣ್ಣ ಕಲ್ಲುಗಳನ್ನ ಆರಿಸ್ತಾರಲ್ಲ, ಆ ಥರ? ಎಕ್ಸಾಕ್ಟ್ಲಿ. ಕಲ್ಲು ಹಾಗೆ ಇದ್ರೆ ಊಟ ಮಾಡುವಾಗ ಹಲ್ಲಿಗೆ ಪೆಟ್ಟಾಗುತ್ತೆ. ನಿಜ, ಇದು ತುಂಬಾ ಸ್ಪಷ್ಟವಾಗಿದೆ. ಆದ್ರೆ 2ನೇ ಉದ್ದೇಶ ನಮಗೆ ಬೇಕಾದ ಉಪಯುಕ್ತ ವಸ್ತುಗಳನ್ನ ಪಡೆಯೋದು ಆಗಿರ್ಬೇಕಲ್ಲ? ಹೌದು. ಒಂದು ಮಿಕ್ಸ್ಚರ್ನಲ್ಲಿರೋ ಉಪಯುಕ್ತ ವಸ್ತುಗಳನ್ನ ಪ್ರತ್ಯೇಕವಾಗಿ ಬಳಸೋಕೆ ಈ ವಿಧಾನ ಬೇಕು. ಉದಾಹರಣೆಗೆ, ಚಪಾತಿ ಮಾಡೋವಾಗ ಗೋಧಿ ಹಿಟ್ಟಿನಿಂದ ತವಡನ್ನ ಬೇರೆ ಮಾಡ್ತಾರೆ. ಆ ತವಡನ್ನ ಎಸೆಯಲ್ವಾ? ಇಲ್ಲ, ಅದರಲ್ಲಿ ದೇಹಕ್ಕೆ ಬೇಕಾದ ಫೈಬರ್ ಇರುತ್ತೆ. ಅದನ್ನ ಬೇರೆ ಆಹಾರದಲ್ಲಿ ಬಳಸಬಹುದು. ಅಥವಾ ಹಬ್ಬದ ದಿನ ದೇವರಿಗೆ ಹಾರ ಮಾಡೋಕೆ ನಾವು ತಂದಿರೋ ಹೂಗಳಲ್ಲಿ ಸೇವಂತಿಗೆ, ಗುಲಾಬಿ, ಮಲ್ಲಿಗೆ ಅಂತ ಬೇರೆ ಬೇರೆ ವಿಂಗಡಿಸ್ತೀವಿ. ಕರೆಕ್ಟ್. ಇವೆಲ್ಲವೂ ನಮ್ಗೆ ಬೇಕಾದ ಉಪಯುಕ್ತ ವಸ್ತುಗಳೇ. ಆದ್ರೆ ಈ ಹೂಗಳನ್ನ ಬೇರೆ ಮಾಡೋದು ಸುಲಭ, ಕಣ್ಣಿಗೆ ಕಾಣಿಸುತ್ತೆ, ಕೈಯಿಂದಲೇ ಆರಿಸ್ಬಿಡಬಹುದು. ಆದರೆ ಕಲ್ಲು, ಹಿಟ್ಟು, ಮರಳು ಇಂತಹ ಮಿಕ್ಸ್ಚರ್ಗಳಿಂದ ವಸ್ತುಗಳನ್ನ ಬೇರೆ ಮಾಡಬೇಕು ಅಂದ್ರೆ ಯಾವ ವಿಧಾನ ಬಳಸಬೇಕು ಅಂತ ನಾವು ಹೇಗೆ ಡಿಸೈಡ್ ಮಾಡೋದು? ಎಲ್ಲದಕ್ಕೂ ಕೈಯಿಂದಲೇ ಆರಿಸೋಕಾಗಲ್ವಲ್ವಾ? ಅಲ್ಲಿಯೇ ವಿಜ್ಞಾನದ ತಂತ್ರ ಇರೋದು. ಒಂದು ಮಿಕ್ಸ್ಚರಿಂದ ವಸ್ತುಗಳನ್ನ ಪ್ರತ್ಯೇಕಿಸೋಕೆ ಆ ಕಂಪೋನೆಂಟ್ಸ್ಗಳ ನಡುವಿನ ಫಿಸಿಕಲ್ ಡಿಫರೆನ್ಸಸ್ ಅಂದ್ರೆ ಅವುಗಳ ಭೌತಿಕ ಗುಣಗಳ ವ್ಯತ್ಯಾಸಗಳು. ಹೌದು, ಅದನ್ನ ನಾವು ಗಮನಿಸಬೇಕು. ಇಲ್ಲಿ ನಿಜಕ್ಕೂ ಒಂದು ಕುತೂಹಲಕಾರಿಯ ವಿಷಯ ಇದೆ. ಅಂದ್ರೆ ಆ ವಸ್ತುಗಳ ಗಾತ್ರ ಅಥವಾ ಬಣ್ಣನ ನೋಡಿ ನಾವು ಯಾವ ವಿಧಾನ ಅಂತ ನಿರ್ಧರಿಸಬಹುದು. ಉದಾಹರಣೆಗೆ ಸೈಜ್ ತುಂಬಾ ಮುಖ್ಯ. ಮರಳಿನಿಂದ ದೊಡ್ಡ ಕಲ್ಲುಗಳನ್ನ ಬೇರೆ ಮಾಡಕ್ಕೆ ನಾವು ಜರಡಿ ಅಂದ್ರೆ ಸೀವ್ ಬಳಸ್ತೀವಿ ಅಲ್ವಾ? ಸಣ್ಣ ಮರಳು ಜರಡಿಯ ರಂಧ್ರಗಳ ಮೂಲಕ ಕೆಳಗೆ ಬೀಳುತ್ತೆ, ದೊಡ್ಡ ಕಲ್ಲುಗಳು ಜರಡಿಯಲ್ಲೇ ಉಳಿಯುತ್ತೆ. ಖಂಡಿತ. ಅದೇ ರೀತಿ ಕಲರ್ ಮತ್ತೆ ಶೇಪ್ ಕೂಡ ನಮ್ಗೆ ಸಹಾಯ ಮಾಡುತ್ತೆ. ಬಣ್ಣ ಮತ್ತೆ ಆಕಾರ. ಹೌದು. ಹಸಿರು ತರಕಾರಿಗಳ ಬುಟ್ಟಿಯಲ್ಲಿರೋ ಕೆಂಪು ಮೆಣಸಿನ್ಕಾಯಿನ ಬಣ್ಣದ ಅಂದ್ರೆ ಕಲರ್ ಆಧಾರದ ಮೇಲೆ ಬೇರ್ಪಡಿಸ್ತೀವಿ. ಚೌಕ ಮತ್ತೆ ದುಂಡಗಿನ ಮಣಿಗಳು ಒಟ್ಟಿಗೆ ಸೇರ್ಕೊಂಡಿದ್ರೆ ಆಕಾರ ಅಂದ್ರೆ ಶೇಪ್ ಆಧಾರದ ಮೇಲೆ ಬೇರೆ ಮಾಡ್ಬೋದು. ಕರೆಕ್ಟ್. ಇವೆಲ್ಲವೂ ಕಣ್ಣಿಗೆ ಕಾಣೋ ಗುಣಗಳು. ಆದ್ರೆ ರೈತರು ತಮ್ಮ ಜಮೀನಿನಲ್ಲಿ ರಾಗಿ ಅಥವಾ ಭತ್ತನ ಶುಚಿಗೊಳಿಸುವಾಗ ಇನ್ನೊಂದು ಅದ್ಭುತವಾದ ಗುಣ ಬಳಸ್ತಾರೆ. ಗಾಳಿ ಬೀಸುವಾಗ ಮಾಡ್ತಾರಲ್ಲ ಅದು. ಹೌದು. ಧಾನ್ಯಗಳನ್ನ ಮೇಲಿಂದ ಕೆಳಗೆ ಸುರಿಯುತ್ತಾರೆ. ಆಗ ಹಗುರವಾದ ಜೊಳ್ಳು ಅಥವಾ ಸಿಪ್ಪೆ ಗಾಳಿಗೆ ಹಾರಿ ಹೋಗುತ್ತೆ ಮತ್ತೆ ಒಳ್ಳೆ ಕಾಳುಗಳು ನೇರವಾಗಿ ಕೆಳಗೆ ಬೀಳುತ್ತೆ. ಇದು ವೇಟ್ ಆಧಾರದ ಮೇಲೆ ಮಾಡೋ ಸೆಪರೇಷನ್ ಅಲ್ಲ. 100ಕ್ಕೆ 100 ನಿಜ. ಗಾಳಿಯ ಶಕ್ತಿ ಮತ್ತು ವಸ್ತುಗಳ ಭಾರದ ನಡುವಿನ ವ್ಯತ್ಯಾಸ ಬಳಸಿ ಈ ಹಗುರ ಹಾಗೂ ಭಾರವಾದ ವಸ್ತುಗಳನ್ನ ಸುಲಭವಾಗಿ ಬೇರ್ಪಡಿಸೋಕೆ ಇದು ಬೆಸ್ಟ್ ವಿಧಾನ. ಖಂಡಿತ. ನಮ್ಮ ಇವತ್ತಿನ ಆಳವಾದ ಚರ್ಚೆಯಿಂದ ನಾವು ಕಲಿತ ದೊಡ್ಡ ಪಾಠ ಅಂದ್ರೆ ವಿಜ್ಞಾನಿಗಳು ಲ್ಯಾಬ್ನಲ್ಲಿ ಮಾಡೋ ಕೆಲ್ಸಕ್ಕೂ ನಮ್ಮ ಮನೆಯಲ್ಲಿ ಅಡಿಗೆ ಮಾಡೋರ ಕೆಲ್ಸಕ್ಕೂ ತುಂಬಾ ಹೋಲಿಕೆ ಇದೆ. ಹೌದು. ಇಬ್ರು
ಒಂದು ಮಿಕ್ಸ್ಚರ್ನಲ್ಲಿರೋ ವಸ್ತುಗಳ ನಡುವಿನ ಸೈಜ್, ಕಲರ್, ಶೇಪ್ ಮತ್ತೆ ವೇಟ್ನಂತಹ ವ್ಯತ್ಯಾಸಗಳನ್ನ ಗುರ್ತಿಸ್ತಾರೆ. ಮತ್ತೆ ಸರಿಯಾದ ಸೆಪರೇಷನ್ ವಿಧಾನನ ಆರಿಸ್ಕೋತಾರೆ.